ಓಕೆ. ಸೊ ಫಸ್ಟು ವೆಂಡರ್ ಇನ್ವಾಯ್ಸ್ ಎಕ್ಸ್‌ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಅದಾದ್ಮೇಲೆ APP ಪ್ರೋಗ್ರಾಮ್‌ನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಓಕೆ. ಸೊ ತುಂಬ ಜನ ಜಾಯಿನ್ ಆಗಿಲ್ಲ. ಸೊ ಲೆಟ್ ಮಿ ಎಕ್ಸ್‌ಪ್ಲೇನ್ ಅಬೌಟ್ ವೆಂಡರ್ ಇನ್ವಾಯ್ಸ್‌ನ. ಸೊ ನಾನು ನಿನ್ನೆ ಆಲ್ರೆಡಿ ಬೇರೆಯವ್ರ ಸಿಸ್ಟಮಲ್ಲಿ ತೋರಿಸಿದ್ದೆ ಅಲ್ವಾ ಸ್ಕ್ರೀನ್ ಶೇರ್ ಮಾಡಿಬಿಟ್ಟು. ಸೊ ಸೇಮ್ ಇವಾಗ ಇನ್ನೊಂದು ವೆಂಡರ್ ಇನ್ವಾಯ್ಸ್‌ನ ಪೋಸ್ಟ್ ಮಾಡಿಬಿಟ್ಟು ಎಕ್ಸ್‌ಪ್ಲೇನ್ ಮಾಡ್ತೀನಿ ನಿಮಗೆ. ಸಪ್ಲೈಯರ್ So invoice date, I will take today's date. So starting ಇಲ್ಲಿ ಅಮೌಂಟು 10,000 ಹಾಕಿರ್ತೀನಿ. So testing, I will say put vendor invoice. Okay. So ಒಂದು expenses GL ತಗೋಣ. For example, what GL it is, this is tax. Let me check. So 6 series ಅಲ್ವಾ. ಸೊ ಅಮೌಂಟ್ ಎಷ್ಟು 10,000. ಸೊ ಟ್ಯಾಕ್ಸ್ ಕೋಡು, ಸೊ ಟ್ಯಾಕ್ಸ್ ಕೋಡ್ ನಾನು ತೊಗೊಳಲ್ಲ, ಬೇಕಾದ್ರೂ ತೊಗೊಳ್ಳಿ ನೀವು, ಯಾಕೆಂದರೆ OBBG ಚೇಂಜಸ್ ಮಾಡ್ಬೇಕು ಮತ್ತೆ ನಾನು. ಓಕೆ. ಸೊ ಹಂಗೆ ತೊಗೊತೀನಿ. ನಾನು ಟ್ಯಾಕ್ಸ್ ಅದೇನಾದ್ರು ಅಸೈನ್ ಮಾಡಿದರೆ ಎರರ್ ಬರುತ್ತೆ. ಲೆಟ್ ಮೀ ಸಿ. ಮೇ ಬಿ ಇರೋ ಟ್ಯಾಕ್ಸ್ ಪೀರಿಯಡ್ ಓಪನ್ ಇಲ್ಲ. ಸೊ ಇವಾಗ ನೋಡಿ ಎರರ್ ಬರ್ತಾ ಇದೆ, ಪೋಸ್ಟಿಂಗ್ ಪೀರಿಯಡ್ ಓಪನ್ ಇಲ್ಲ ಅಂತ. ಸೊ ಪೋಸ್ಟಿಂಗ್ ಪೀರಿಯಡ್ ಓಪನ್ ಮಾಡಿ, ಬಿಕಾಸ್ ಫೆಬ್ ಅಂತ ನಾವು ಜಾನ್ವರೆಗೂ ಅಷ್ಟೇ ಓಪನ್ ಮಾಡಿದ್ದಲ್ವಾ. ಹಾಗೆ forgot the tick one second. ಸೊ ಪೋಸ್ಟಿಂಗ್ ಪೀರಿಯಡ್ ಟಿ. ಸೊ ನೋಡಿ ಇಲ್ಲಿ ನಾನು 10th ಪೀರಿಯಡ್ವರೆಗೂ ಓಪನ್ ಮಾಡಿದ್ದೀನಿ. ಸೊ 10th ಅಂದರೆ ಜಾನ್ ಮಂತ್ಗೆ. ಸೊ 11th ಪೀರಿಯಡ್ ಓಪನ್ ಮಾಡ್ಕೊಂಡು. ಓಕೆ. ಸೊ ಮೀನ್ವೈಲ್ 10th ಓಪನಲ್ಲಿದೆ, ಸೊ 11th ಓಪನಲ್ಲಿದೆ, ಇವಾಗ ಎರಡು ಓಪನ್ ಇದೆ. ಸೊ ವಿಲ್ ಕ್ಲೋಸ್ ದಿಸ್. ಸೊ ಲೆಟ್ ಮೀ ಟ್ರೈ ನೌ. ರೆಫರೆನ್ಸ್. ಸೊ ನಂಬರ್ ರೇಂಜಸ್. one. So TATE intervals. See number ranges maintain ಮಾಡಬೇಕು. ಸೊ ಮಾಡಬೇಡ, ಮೆನುವೈಸ್ ಎಲ್ಲ ಮೇಂಟೈನ್ ಮಾಡಬೇಡ. ಸೊ ಮತ್ತೆ ಎರರ್ ಬರುತ್ತೆ ಅದಕ್ಕೆ. ಓಕೆ. ಸೊ 10, 11, 12, 13, 14, 15, 16, 17, 18,
19, 20, 21, 22, 23, 23, 24, 25. Okay, so here ಬಂದ್ಬಿಟ್ಟು 2025 fiscal year. ಓಕೆ, ಸೊ ರೇಂಜ್. ಸೊ ಇವಾಗ ರೇಂಜು ನಾವು ಪ್ರೀವಿಯಸ್ ಏನು ರೇಂಜ್ ಮೇಂಟೈನ್ ಮಾಡ್ಕೊಂಡಿದ್ವಿ, ಸೊ ಆ ಪ್ರಕಾರ ಮೇಂಟೈನ್ ಮಾಡಬೇಕು. ಸೊ ಪ್ರೀವಿಯಸ್ ರೇಂಜ್ ಬಂದ್ಬಿಟ್ಟು ಐ ಥಿಂಕ್ 40 ಅನ್ಸ್ಕೊಳ್ತೀನಿ. ಇವಾಗ 10 ಲ್ಯಾಕ್ ಅಲ್ವಾ, 10 ಲ್ಯಾಕ್. ಸೊ 3 zeros, so 10 lakh 9. Okay, so next 3 zeros, 11 zeros, 3 zeros, 11 9. Next 3 zeros, 12, 3 zeros, 12 9. So next 0 0, 1 3. So next 1 3, so 9 9 9. So 0 14, sorry, 9. So next 15, so 15 9. So 16, ಸೊ ಇದು ಎಲ್ಲ ಡಾಕ್ಯುಮೆಂಟ್ ರೇಂಜ್ಗೂ ಮೇಂಟೈನ್ ಮಾಡಬೇಕು. ಅಪ್ ಟು 40 ಏನೋ ಇರುತ್ತೆ. ಸೊ ಅಲ್ಲಿವರೆಗೂ ನೀವು ರೇಂಜಸ್ನ ಮೇಂಟೈನ್ ಮಾಡಬೇಕು. ಸೊ ನಾನು ಏನಕ್ಕೆ ಅವಾಗ ಮೇಂಟೈನ್ ಮಾಡಿಲ್ಲ ಅಂದರೆ ನಿಮಗೆ ಎರರ್ ಬಂದಾಗ ಸೊ ಒಂದು ಐಡಿಯಾ ಬರುತ್ತೆ ಎಲ್ಲಿ ಮೇಂಟೈನ್ ಮಾಡಬೇಕು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮತ್ತೆ ನೀವು ಮಧ್ಯದಲ್ಲಿ ಮರ್ತೋಗ್ಬಿಡ್ತೀರ. ಈಗೇನು ನೀವು ಮಿಡಲಲ್ಲಿ ನಂಬರಿಂಗ್ ಹೆಂಗೆ ಮೇಂಟೈನ್ ಮಾಡೋದು ಅಂತ ಕೇಳ್ತಾ ಇರ್ತೀರಾ ಅಂತ ನಾನು ಮಿಡಲಲ್ಲಿ ಒಂದು ಸಲ ತೋರಿಸೋದಕ್ಕೆ ಆಗೇ ಬಿಟ್ಟಿದೆ, ರೈಟ್. ಸೊ ಇವಾಗ ಎಲ್ಲ ನಂಬರಿಂಗ್ನ ಮೇಂಟೈನ್ ಮಾಡೋಣ. ಸೊ 19, ಸೊ ಎಲ್ಲ ಅಸೈಟ್ಗೆ ಎಲ್ಲದಕ್ಕೂ ನಾವು ಅಸೈಟ್ಗೆ ಮತ್ತೆ ಸಪ್ರೇಟ್ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತೀವಿ. ಬಟ್ ಡಾಕ್ಯುಮೆಂಟ್ ನಂಬರ್ ರೇಂಜ್ ಇದೆ, ಅಸೈಟ್ ನಂಬರ್ ರೇಂಜ್ ಅಲ್ಲ. ಸೊ ಅಸೈಟ್ ನಂಬರ್ ರೇಂಜ್ ಇಸ್ ಡಿಫ್ರೆಂಟ್. Okay, so let me save. So 10. ಓಕೆ, ಸೊ ಇವಾಗ ಸೇವ್ ಆಯಿತು. ಓಕೆನಾ. ಸೊ ನಾನು 25ವರೆಗೂ ಮೇಂಟೈನ್ ಮಾಡಿದ್ದೀನಿ. ಸೊ ಬಟ್ ನಮಗೆ ಕೇರ್ ಡಾಕ್ಯುಮೆಂಟ್ ಟೈಪ್ಗೆ ಎಷ್ಟು ರೇಂಜ್ ಬೇಕು ಅಂತ ನೋಡಿ. OB07ಗೆ ಹೋಗ್ಬಿಟ್ಟು ಸೊ ಡಾಕ್ಯುಮೆಂಟ್ ಟೈಪ್ KR. ಸೊ ಇವಾಗ ಇನ್ವಾಯ್ಸ್ ರೇಸ್ ಮಾಡ್ತಿದ್ದೀವಲ್ಲ, ಸಾರಿ OB07. ಸೊ ಡಾಕ್ಯುಮೆಂಟ್ ಟೈಪ್ KR, ರೈಟ್. ಸೊ KR ಡಾಕ್ಯುಮೆಂಟ್ಗೆ ಚೆಕ್ ಮಾಡ್ತಾರೆ. ಸೊ KR ಡಾಕ್ಯುಮೆಂಟ್ ಟೈಪ್ಗೆ ಏನು ರೇಂಜ್ ಮೇಂಟೈನ್ ಮಾಡಿದ್ದಾರೆ, ಇಟ್ ಈಸ್ HA. ಓಕೆ, ಸೊ HA ಯಾರು ಮೇಂಟೈನ್ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ನಾರ್ಮಲಿ HA ಇರಲ್ಲ ನಂಬರ್ ರೇಂಜ್ ಇದಕ್ಕೆ. ನಾವು ಮೇಂಟೈನ್ HA.
ಸೊ ಇದು ರೇಂಜ್ ಬೇರೆ ಆ್ಯಕ್ಚುಲಿ. ಲೆಟ್ ಮಿ ಚೆಕ್. ಏನು ನಂಬರ್ ಏನಿತ್ತು ಅದು ಅಭಿಜಿತ್ ನಿನ್ನೆ? ಸರ್ ನನ್ನ ಸಿಸ್ಟಮ್ ಹತ್ರ ಇಲ್ಲ. ಅಲ್ಲ ಅಲ್ಲ, ನಾವು ನಿನ್ನೆ ನಂಬರ್ ಏನು ಮೇಂಟೈನ್ ಮಾಡಿದ್ವಲ್ಲ ನಿಮ್ಮದು. ನಾಟ್ ಸರ್ ಸರ್. ಓಕೆ, ಸೊ ಲೆಟ್ ಮಿ ಚೆಕ್. 19 ಆಗಬೇಕು. ಓಕೆ, ಸ್ಟ್ಯಾಂಡರ್ಡ್. ಸೊ ಇದೇ ಇರಬೇಕು. ಸೊ ಯಾರೋ ಒಬ್ಬರು ಚೇಂಜ್ ಮಾಡಿದ್ರು ಕೂಡ ಅದು ನೋಡಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಮಗೆ ಯಾರು ಬರೋಂಗಿಲ್ಲ. ಸೊ ಸ್ಟಿಲ್ ಫೈನ್. ಓಕೆ, ಸೊ 19 ಮಾಡಿದ್ದೀನಿ. ಗೋ ಬ್ಯಾಕ್. ಸೊ ಇವಾಗ ಪೋಸ್ಟಿಂಗ್ಸ್ ಮಾಡಿದ್ರೆ ಪೋಸ್ಟಿಂಗ್ಸ್ ಎಲ್ಲ ಮಾಡಬೇಕು. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಕಮ್ ಅಗೇನ್. ಸ್ಪ್ಯಾಷನ್ FB60. ಸೊ FB60 ಇನ್ವಾಯ್ಸ್ ಮಾಡ್ತೀವಿ. ಸೊ ಸಪ್ಲೈಯರ್ ನಂಬರ್, ಸೊ ಇನ್ವಾಯ್ಸ್ ಡೇಟ್, ಪೋಸ್ಟಿಂಗ್ ಡೇಟ್, ಅಮೌಂಟ್, ರೆಫರೆನ್ಸ್ ನಂಬರ್. ಓಕೆ, ನೆಕ್ಸ್ಟ್ vendor invoice. So 1000 and 10,000. Tax ತಗೊಳೋದಿಲ್ಲ. I first. ಓಕೆ, ಓಕೆ. ಸೊ ಇವಾಗ ಟ್ಯಾಕ್ಸ್ ಕೋಡ್ ಮ್ಯಾಂಡೇಟ್ರಿ ಇದು. ಸೊ ಬಿಕಾಸ್ ನಾವು FS00 ಇಲ್ಲಿ ಟ್ಯಾಕ್ಸ್ ಕೋಡ್ ಫೀಲ್ಡ್ ಬಂದಿದೆಯಲ್ಲ, ಸೊ ಇದನ್ನು ಸೊ ಇಲ್ಲಿ ಟ್ಯಾಕ್ಸ್ ಕ್ಯಾಟಗರಿನ ಎಕ್ಸೆಪ್ಟ್ ಮಾಡ್ತೀವಿ. ಸೊ ಪೋಸ್ಟಿಂಗ್ ವಿತೌಟ್ ಟ್ಯಾಕ್ಸ್ ಅಲೌಡ್ ಕೊಟ್ಟರೆ ಸೊ ಇಟ್ ವಿಲ್ ಅಲೌ. ಓಕೆ, ಸೊ ಇಫ್ ಯು ವಾಂಟ್ ಟು ಮೇಕ್ ಎ ಚೇಂಜಸ್ ವಿತೌಟ್ ಟ್ಯಾಕ್ಸ್ ಆಲ್ಸೋ ಜಸ್ಟ್ ಮೇಕ್ ಇಟ್ ಅಂಡ್ ಸೇವ್. ಸೊ ವಿತೌಟ್ ಟ್ಯಾಕ್ಸ್ ಕೋಡ್ ಕೂಡ ಅಲೌ ಮಾಡ್ತೀವಿ. ಓಕೆ, ಸೊ ಅಗೇನ್ ಐ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಕಮ್. ಸೊ ನೀವು ಏನೇನು ಚೇಂಜಸ್ ಮಾಡಿದ್ರೆ ಏನೇನು ಎರರ್ ಬರುತ್ತೆ, ಸೊ ಯಾವ ಥರ ರಿಸಾಲ್ವ್ ಮಾಡೋದಂತ ನೋಡ್ಕೊಳ್ಳಿ ಅಷ್ಟೇ. ಸೊ ಟ್ಯಾಕ್ಸ್ ಕೋಡ್. ಸೊ ಇವಾಗ ನಾವು ಟ್ಯಾಕ್ಸ್ ಕೋಡ್ ತೊಗೋಬೇಕು ಅಂದರೆ ನಾವು ಏನು ಮಾಡಬೇಕು, OBB ಇಲ್ಲಿ ಅಸೈನ್ ಮಾಡಬೇಕು. ಸೊ ಇಲ್ಲಿ IN. ಸೊ ಯಾರೋ GST ಏನು ಹಾಕಿದ್ದಾರೆ. ಸೊ ನಮ್ಮದು TTAX ಅಲ್ವಾ. ಲೆಟ್ ಮಿ ಸೇವ್ ದಿಸ್. ಗೋ ಬ್ಯಾಕ್. ಟ್ಯಾಕ್ಸ್ ಕೋಡ್. So what is the tax procedure? So tax TTX, it's correct. Why it is not right? FTXP, enter, IN, enter. So we have created a tax code. So input tax CGST. So what is the tax code? Input tax. So CGST ICID. I will take ID. Enter. 9% tax accounts. Okay. Correct. Still it is not showing. Let me check why. Okay, this is also perfect. It is not showing. Okay, so without tax code ತಗೊಂಡಿದ್ದೀನಿ ಅಲ್ವಾ. So let me try. Center is
sorry, I taken wrong cost center, so that is the result. Okay, so profit center was at 2000. Okay, fine. Stimulate, enter. So this will be the entry. Okay, so now we can post. ಓಕೆ ಸೊ ಇವಾಗ ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಸೊ ನಾನು ಏನು ಮಾಡಿದ್ದೀನಿ, ಒಂದು 10,000ಗೆ ಪೋಸ್ಟ್ ಮಾಡಿದ್ದೀನಿ ಡಾಕ್ಯುಮೆಂಟ್, ರೈಟ್. ಸೊ ಯು ವಾಂಟ್ ಟು ಡಿಸ್ಪ್ಲೇ, ಗೋ ಟು ಡಾಕ್ಯುಮೆಂಟ್ ಆ್ಯಂಡ್ ಡಿಸ್ಪ್ಲೇ. ಓಕೆ, ಆ್ಯಂಡ್ ಇಫ್ ಯು ವಾಂಟ್ ಟು ಚೆಕ್ ಇಟ್ ಇನ್ ದ ವೆಂಡರ್ ಲೈನ್ ಐಟಮ್, ಯು ಹ್ಯಾವ್ ಟು ಗೋ ಟು FBL 1N. ಸೊ ಇವೆಲ್ಲ ಟಿ ಕೋಡ್ ನೆನ್ಪಿಟ್ಕೊಳ್ಳಿ. ಸೊ FBL 1N. ಸೊ ಇದು ಕಾಮನ್ ಆಗಿ ಯೂಸ್ ಮಾಡೋ ಟಿ ಕೋಡ್ಸ್ ಅಷ್ಟೇ. ಸೊ ನಿಮಗೂ ಗೊತ್ತಾಗುತ್ತೆ. ಸೊ ಹೋಗ್ತಾ ಹೋಗ್ತಾ ಯಾವ ಟಿ ಕೋಡ್ದು ಜಾಸ್ತಿ ಯೂಸ್ ಮಾಡ್ತೀವಿ ಕಾಮನ್ ಆಗಿ ಅಂತೆಲ್ಲ. ಜಸ್ಟ್ ಸೊ ಓಪನ್ ಐಟಮ್ಸ್. ಸೊ ಇವಾಗ ನಾವು ಪೋಸ್ಟ್ ಮಾಡೋದೆಲ್ಲ ಓಪನ್ ಐಟಮಲ್ಲಿ ಇರುತ್ತೆ. ಸೊ ಎಕ್ಸಿಕ್ಯೂಟ್ ಮಾಡಿ, ಸೊ ಓಪನ್ ಐಟಮಲ್ಲಿ ನಿಮಗೆ ತೋರಿಸುತ್ತೆ. ಓಕೆ, ಸೊ ಅವತ್ತೊಂದು ಇನ್ವೆಸ್ಟ್ ರೈಸ್ ಮಾಡಿದ್ವಲ್ಲ, ಸೊ ಅದೊಂದು ಇನ್ವೆಸ್ಟ್ ತೋರಿಸ್ತಾ ಇದೆ. ಆ್ಯಂಡ್ ಸೊ 10,000 ಇವತ್ತು ರೈಸ್ ಮಾಡಿರೋದು ಇನ್ವೆಸ್ಟು ತೋರಿಸ್ತಾ ಇದೆ. ಸೊ ಇದು ರೆಡ್ ಕಲರಾಗಿ ಏನಕ್ಕಿದೆ ಇದು ಅಂದರೆ ಈ ಥರ ಸಿಂಬಲಲ್ಲಿ. ಸೊ ಇಟ್ಸ್ ಓವರ್ ಡ್ಯೂ. ಸೊ ಇಟ್ಸ್ ಬೆಲ್ ಐಕಾನ್ ಇದೆಯಲ್ಲ, ಸೊ ಇಟ್ಸ್ ಡ್ಯೂ. ಸೊ ಇವತ್ತು ಮಾಡೋದ್ರಿಂದ ಇದು ಸ್ಟಿಲ್ ಡ್ಯೂ ಅಲ್ಲಿದೆ. ಸೊ ಏನಕ್ಕೆ ಅಂದರೆ ನಾವು ಡೇಸ್ ಮೇಂಟೈನ್ ಮಾಡಿದಾಗಲ್ಲಿ 3 ಡೇಸ್ 5 ಡೇಸ್ ಅನ್ನು ಹಾಕಿದ್ವಿ, ಅಥವಾ 1 ಡೇ ಹಾಕಿದ್ವಿ ಅನಿಸುತ್ತೆ. ಸೊ 1 ಡೇ ಹಾಕಿದ್ರೆ ಅದು 1 ಡೇವರೆಗೂ ಡ್ಯೂ ಇರುತ್ತೆ. ಸೊ ನಾಳೆಗೆ ಇದು ಓವರ್ ಡ್ಯೂ ಆಗುತ್ತೆ. ಓಕೆ, ಸೊ ಇದು ಓಲ್ಡ್ ಡೇಟೆಡ್ ಇರೋದ್ರಿಂದ 29/1 ಇರೋದ್ರಿಂದ ಓವರ್ ಡ್ಯೂ ಇದೆ. ಸೊ ಇಲ್ಲಿ ಏನಕ್ಕೆ ರೆಡ್ ಕಲರ್ ಇದೆ ಅಂದರೆ ಇದು ಓಪನ್ ಐಟಮ್ಸ್. ಸೊ ಕ್ಲಿಯರ್ ಆದಮೇಲೆ ಇದು ಗ್ರೀನ್ ಕಲರ್ ಆಗುತ್ತೆ. ಇಟ್ ವಿಲ್ ಬಿ converted to green color. Okay, so now I will clear the payment first. Okay, so if you want to do the payment, every day is 53. Is that? Sir, where do we set the due date, sir? So due date, so when you will maintain this parameters no, in the layouts and all, for the vendor and GL postings and vendor account, vendor document postings and customer document postings. So there actually, but this due date, no, when you will do the payment processing, no, automatic payment processing number, again we will maintain for the payment. Okay, this is now we have not maintained for the SAP standards. It will be 1 day. So for tomorrow, for the due date. Due. Hmm. Okay. So that is the. Okay. If you want to maintain, we can maintain in the configuration, but But that will be done by the end users or ನಾವು ಮಾಡ್ಬೇಕಾಗತ್ತೆ ಅದು? ಯಾವುದು? ಅದೇ ಡ್ಯೂ ಡೇಟ್ ಎಲ್ಲ ಸೆಟ್ ಅದೇ ಮಾಡ್ಕೊಳ್ಳೋದು. ಹೇಳ್ತಾ ಇರೋದು, ಇನ್ವಾಯ್ಸಿಗೆ ಯಾರು ಡ್ಯೂ ಡೇಟ್ ಸೆಟ್ ಮಾಡೋದಲ್ಲ. ಸೊ ದೇ ವಿಲ್ ಸೆಟ್ ಇಟ್ ಇನ್ ದ ಪೇಮೆಂಟ್. ಸೊ ಪೇಮೆಂಟ್ಗೆ ಅಲ್ಲಿ ಮೇಂಟೈನ್ ಮಾಡ್ಬೋದು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ APP ಪ್ರೋಗ್ರಾಮ್ ಮಾಡುವಾಗ. ಸೊ ಅದನ್ನ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಎಲ್ಲಿ ಪೇಮೆಂಟ್ ಇದು ಮೇಂಟೈನ್ ಮಾಡಬೇಕು ಅಂತ. ಓಕೆ. ಸೊ ಇವಾಗ ಸೊ ಎಗೇನೆಸ್ಟ್ ದಿಸ್ ಅಮೌಂಟ್, ಸೊ ಪಾರ್ಷಲ್ ಕ್ಲಿಯರಿಂಗ್, ಫುಲ್ ಕ್ಲಿಯರಿಂಗ್ ಎರಡು ಹೇಳ್ಕೊಟ್ಬಿಡ್ತೀನಿ ಇವಾಗ. ಓಕೆ, ಸೊ ಫಸ್ಟ್ ನಾನು ಈ ಅಮೌಂಟ್ನ ಫುಲ್ ಕ್ಲಿಯರಿಂಗ್ ಮಾಡ್ತೀನಿ. ಸೊ ಆಮೇಲೆ ಪಾರ್ಷಲ್ ಕ್ಲಿಯರಿಂಗ್ ಕೂಡ ತೋರಿಸ್ತೀನಿ. ಓಕೆ, ಸೊ ಡಾಕ್ಯುಮೆಂಟ್ ಡೇಟ್. ಸೊ ಡಾಕ್ಯುಮೆಂಟ್ ಡೇಟ್ ಬಂದ್ಬಿಟ್ಟು ನಾನು ಇವತ್ತಿನ ಡೇಟ್ಗೆ ಮಾಡ್ತಾ ಇದ್ದೀನಿ 04 ಸೊ 02/2025. ಓಕೆ, ಸೊ ಆ್ಯಂಡ್ ಸೊ ಟೆಕ್ಸ್ಟ್ ಪೇಮೆಂಟ್ ಮಾಡ್ತಿರೋದ್ರಿಂದ ಇಂಟರ್ ಪೇಮೆಂಟ್ ಅಂತ ಆನ್ ಮಾಡಿ. ಸೊ ಬ್ಯಾಂಕ್ GL. ಸೊ ಔಟ್ ಗೋಯಿಂಗ್ ಬ್ಯಾಂಕ್ GL ತೊಗೋಬೇಕು. FS00 ಕ್ಲೋಸ್ ಔಟ್. ಸೊ ಬ್ಯಾಂಕ್ GL ಔಟ್ ಗೋಯಿಂಗ್. ಸೊ 8401. ಓಕೆ, ಸೊ ಅಮೌಂಟ್ ನಮಗೆ ಗೊತ್ತಿಲ್ಲ. ಬೈ ಚಾನ್ಸ್ ಏನಾಗುತ್ತೆ ಅಂದರೆ ಇನ್ವಾಯ್ಸ್ ಯಾರೋ ಬೇರೆ ರೈಸ್ ಮಾಡಿರ್ತಾರೆ, ಪೇಮೆಂಟ್ ಇನ್ನೊಬ್ಬರು ಬೇರೆ ಯಾರೋ ಕ್ಲಿಯರ್ ಮಾಡ್ತಾರೆ. ಸೊ ಯಾವಾಗಲೂ ಇನ್ವಾಯ್ಸ್ ರೈಸ್ ಮಾಡಿದವರೆ ಕ್ಲಿಯರ್ ಮಾಡಬೇಕು ಅಂತ ಏನಿಲ್ಲ. ಈವನ್ ಅದೇ ಡೇ ಮಾಡಬೇಕು ಅಂತಲೂ ಇಲ್ಲ ಅಲ್ಲ. ಸೊ ನೀವು ಯಾವತ್ತೋ ಮಾಡಿರ್ತಾರೆ, ನೀವು ಮರ್ತೋಗಿರ್ತಾರೆ ಎಷ್ಟು ಈ ವೆಂಡರ್ ಅಗೇನೆಸ್ಟ್ ಎಷ್ಟಿದೆ ಅಮೌಂಟ್ ಅಂತ. ನಿಮಗೇನು ಮಾಡ್ತಾರೆ, ಇಂಡ್ಯೂಸರ್ಸ್ ಮಾಡೋ ವರ್ಕ್ ಇದು, ಬಟ್ ನಿಮಗೆ ಜಸ್ಟ್ ಹೇಳ್ತಾ ಇರೋದು ಗೊತ್ತಿರಲಿ ಅಂತ. ಸೊ ಮ್ಯಾನೇಜರ್ ಏನು ಮಾಡ್ತಾರೆ, ಸೊ ಅಗೇನೆಸ್ಟ್ ಆ ವೆಂಡರ್ ಏನಿದೆ 450 ಈ ವೆಂಡರು, ಸೊ ಅಗೇನೆಸ್ಟ್ ದಿಸ್ ವೆಂಡರ್ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಇವಾಗ ಆಲ್ವೇಸ್ FBL 1N ಹೋಗಿ ಚೆಕ್ ಮಾಡೋದಕ್ಕೆ ಹೋಗಲ್ಲ ಯಾವ ಡಾಕ್ಯುಮೆಂಟ್ ಕ್ಲಿಯರ್ ಮಾಡಬೇಕು ಅಂತ, ರೈಟ್. ಸೊ ಅವಾಗ ಏನು ಮಾಡ್ತೀರಾ ನೀವು, ಸೊ ಜಸ್ಟ್ ಇಲ್ಲಿ ಅಮೌಂಟ್ ನಿಮಗೆ ಗೊತ್ತಿಲ್ಲ ಅಂದರೆ ₹1 ಹಾಕಿ ಅಮೌಂಟ್. ಓಕೆ, ಸೊ ಇಲ್ಲಿ ಟೆಕ್ಸ್ಟ್ ವೆಂಡರ್ ಪೇಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಇಲ್ಲಿ ಅಕೌಂಟ್ ಹಾಕಬೇಕು. ಅಕೌಂಟ್ ಮೀನ್ಸ್ ದ ವೆಂಡರ್ ಅಕೌಂಟ್. ಸೊ ಅವಾಗ ವೆಂಡರ್ ಅಕೌಂಟ್ ಇಲ್ಲಿ ಹಾಕಿ. ಸೊ ಇದು ವೆಂಡರ್ ಅಕೌಂಟ್ ನಂಬರ್, ರೈಟ್. ಸೊ K ಇಸ್ ದ ವೆಂಡರ್ ಅಕೌಂಟ್ ಟೈಪ್. ಸೊ ಇವಾಗ ನಾವೇನು ಮಾಡಬೇಕು, ಪ್ರೋಸೆಸ್ ಓಪನ್ ಐಟಮ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಪ್ರೋಸೆಸ್ ಓಪನ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನೆಸ್ಟ್ ದಿಸ್ ವೆಂಡರ್ ಸೊ ಎಷ್ಟು ಓಪನ್ ಐಟಮ್ಸ್ ಇದೆ ಅಂತ ತೋರಿಸುತ್ತೆ. ಓಕೆ, ಸೊ ಕ್ಲಿಕ್ ಆನ್ ಎಂಟರ್. Document date is wrong, sir. Okay.
Okay, so vendor payment, take it, real amount I will take 1 rupee as of now, and profit center, it's taken 1000, right? So I will take some vendor account, right? Joseph open item. This is not that related to that error. Let me check. T043G. I think tolerance limit for payment. One second. Let me check. Exactly. This is good. The entry TATE is missing in 4003. Tolerance, sir. Yeah, that is what. So tolerance I'm checking it. Sir, yesterday we went for the vendor BT configuration vendor ಅಲ್ಲಿ ಹೋಗ್ಬಿಟ್ಟು tolerance group ನ No, ಅದು maintain ಮಾಡಿದ್ವಿ, but what we have maintained the tolerance. So that's what I'm going to say. That's right. So ಅದು ಆಮೇಲೆ ಅಸೈನ್ ಮಾಡ್ಬೋದು, ಬಟ್ okay, so this is the one, right? So TAT we have maintained here. So just I want to assign this same. So we'll go back. Yeah, I have to go back. ಸಿ ನಾವು ಇವಾಗ ಸೊ ಓಪನ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಎರಡು ಓಪನ್ ಐಟಮ್ ಇದೆ ಇವಾಗ. ಓಕೆ, ಸೊ ಎಗೇನೆಸ್ಟ್ ದ ವೆಂಡರ್. ಸೊ ನಾನೇನು ಮಾಡ್ತೀನಿ ಇವಾಗ, ಸೊ ಒನ್ ಅಮೌಂಟು ಇದನ್ನು ಫುಲ್ ಪೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಇದನ್ನ ಪಾರ್ಷಲ್ ಪೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅವಾಗ ನೀವೇನು ಮಾಡ್ಬೋದು, ಸೊ ಯು ಹ್ಯಾವ್ ಟು ಗೋ ಟು ದ ಪಾರ್ಷಲ್ ಪೇಮೆಂಟ್. ಸೊ ಇಲ್ಲಿ ಏನು ಅಮೌಂಟ್ ಇದೆ, ಸೊ ಅಗೇನೆಸ್ಟ್ ದಿಸ್ ಅಮೌಂಟ್ ಐ ಆಮ್ ಗೋಯಿಂಗ್ ಟು ಪೇ ದ 5000 ರುಪೀಸ್. ಓಕೆ, ಸೊ 5000 ಮಾತ್ರ ಪೇ ಮಾಡಬೇಕು ಅಂತ ಇದೀನಿ ಇವಾಗ. ಓಕೆನಾ, ಸೊ ಐ ವಿಲ್ ಗೋ ಬ್ಯಾಕ್. Now I will click on charge of difference. I will double click, remove this, I will give star, click on enter. Okay, so ಇವಾಗ ಸ್ಟಾರ್ ಹಾಕಿದ್ರೆ ಸ್ವಲ್ಪ ಆಟೋಮೆಟಿಕ್ ತಗೊಳುತ್ತೆ. ಸೊ ಇಲ್ಲಿ ನಮ್ಮ ಎಷ್ಟು 1,23,000 ಇದು 1,28,000 ಇತ್ತಾ ಓಪನ್ ಐಟಮು. ಓಕೆ, ಸೊ ನಾವು 5000 ಪಾರ್ಷಲ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಕಾಸ್ಟ್ ಸೆಂಟರ್ ಹಾಕಬೇಕು. ಸೊ ಕಾಸ್ಟ್ ಸೆಂಟರ್ ಬಂದ್ಬಿಟ್ಟು 1010 and vendor payment. So click on document, stimulate. So this will be an entry. So ಇವಾಗ ಎಂಟ್ರಿ ಏನು ಬಂದಿದೆ, ಸೊ ಫಸ್ಟು ಇನ್ವಾಯ್ಸ್ ಏನಿದೆ ನಮ್ಮದು ಅದರ ಫುಲ್ ಕ್ಲಿಯರ್ ಆಗ್ತಾ ಇದೆ.
ಸೊ ಸೆಕೆಂಡ್ ಇನ್ವಾಯ್ಸಲ್ಲಿ ನಮಗೆ 5000 ಮಾತ್ರ ಕ್ಲಿಯರ್ ಆಗ್ತಾ ಇದೆ. ಸೊ ಔಟ್ ಗೋಯಿಂಗ್ ಇಷ್ಟಿದೆ. ಓಕೆ, ಸೊ ಐ ವಿಲ್ ಪೋಸ್ಟ್ ಇಟ್. ಸೊ ಇವಾಗ ಡಾಕ್ಯುಮೆಂಟ್ ಪೋಸ್ಟ್ ಆಯಿತು ಅಲ್ವಾ? ಯು ಕ್ಯಾನ್ ಡಿಸ್ಪ್ಲೇ ದಿಸ್ ಡಾಕ್ಯುಮೆಂಟ್. ನಾವು ಐ ವಿಲ್ ರಿಫ್ರೆಶ್ ದಿಸ್ ಲೈನ್ ಐಟಮ್. ಓಕೆ, ಸೊ ಇವಾಗ ಲೀಸ್ಟ್ ರಿಫ್ರೆಶ್. ಸೊ ಇವಾಗ ರಿಫ್ರೆಶ್ ಮಾಡಿದ ತಕ್ಷಣ ಎರಡು ಬೆಲ್ ಐಕಾನ್ ಆಯಿತು, ಬಟ್ ಕ್ಲಿಯರ್ ಐಟಮ್ ನಿಮಗೆ ತೋರಿಸ್ತಾ ಇಲ್ಲ. ಏನಕ್ಕೆ ತೋರಿಸ್ತಾ ಇಲ್ಲ ಅಂದರೆ ಐ ವಿಲ್ ಗೋ ಬ್ಯಾಕ್. I will select all items or I will select cleared items. Only cleared items select ಮಾಡಿದ್ರೆ you will get only cleared items. If you click on all items, you will get both open line items and cleared items. So you can see here. So ಇವಾಗ 2 cleared items ನಮಗೆ ತೋರಿಸ್ತಾ ಇದೆ. ಸೊ 118 ಅಂದರೆ 1,18,000ಗೆ. ಸೊ ಒಂದು ಲೈನ್ ಐಟಮ್ ಬಂದ್ಬಿಟ್ಟು ಇನ್ವಾಯ್ಸ್, ಇನ್ನೊಂದು ಪೇಮೆಂಟ್ ಡಾಕ್ಯುಮೆಂಟ್. ಬಟ್ ನಮ್ಮದು ಸೆಕೆಂಡ್ ಇನ್ನೊಂದು ಇನ್ವಾಯ್ಸ್ ಇತ್ತಲ್ಲ 10,000ಗೆ. ಸೊ ಇದು ಎರಡೂ ನೋಡಿ. ಸೊ ಎರಡೂ ನಿಮಗೆ ಓಪನ್ ಐಟಮಲ್ಲೇ ತೋರಿಸ್ತಾ ಇದೆ. ಸೊ ಏನಕ್ಕೆ ಅಂದರೆ ಸ್ಟಿಲ್ ಇಟ್ ಈಸ್ ನಾಟ್ ಕ್ಲಿಯರ್ಡ್ ಕಂಪ್ಲೀಟ್ಲಿ. ಸೊ ಅದಕ್ಕೆ ಅದೇ ರೀಸನ್, ಮೇನ್ ರೀಸನ್. ಸೊ ಇವಾಗ ನಾವು ಇನ್ನು ರಿಮೈನಿಂಗ್ 5,000 ಕೂಡ ಪೇಮೆಂಟ್ ಮಾಡಿದ್ವಿ ಅಂದರೆ ಇಟ್ ವಿಲ್ ಗೆಟ್ ನಾಕ್ ಆಫ್. ಸೊ ಯಾವ ಥರ ನಾಕ್ ಆಫ್ ಮಾಡಬೇಕು? ಸೊ ನಾವು ಅಲ್ಲಿ ಶೋ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ, ಪಾರ್ಷಲಿ ಕ್ಲಿಯರ್ ಆಗಿದೆ. ಸೊ ಔಟ್ಸ್ಟ್ಯಾಂಡಿಂಗ್ 5,000 ಇದೆ. ಸೊ ಟೋಟಲ್ ಔಟ್ಸ್ಟ್ಯಾಂಡಿಂಗು 5,000 ಇದೆ. ಏನಕ್ಕೆ ಅಂದರೆ ನಾವು 10,000ಗೆ ಪಾರ್ಷಲ್ ಕ್ಲಿಯರ್ ಮಾಡಿದ್ದೀವಿ 5,000. ಕರೆಕ್ಟ್? ಸೊ ನಾವು ಐ ವಿಲ್ ಗೋ ಬ್ಯಾಕ್. ಅಗೇನ್ ಐ ವಿಲ್ ಡೂ ದ ಪೇಮೆಂಟ್. So payment, I don't know the amount, 2,000, under payment. ಸೊ ನೋಡಿ, ಸೊ ಇವಾಗ ಎರಡು ಡಾಕ್ಯುಮೆಂಟದು ಸೆಲೆಕ್ಟ್ ಆಗಿ 5,000 ಅಸೆಂಡ್ ಅಮೌಂಟ್ ತೋರಿಸ್ತಾನೆ. ಸೊ ಇದರಲ್ಲಿ ನೀವೇನು ಮಾಡೋಂಗಿಲ್ಲ, ಜಸ್ಟ್ ಗೋ ಟು ಚಾರ್ಟ್ ಆಫ್ ಡಿಫರೆನ್ಸ್, ಡಬಲ್ ಕ್ಲಿಕ್ ಆನ್ ದಿಸ್ ಲೈನ್ ಐಟಮ್, ರಿಮೂವ್ ದಿಸ್, ಗಿವ್ ಸ್ಟಾರ್, ಕ್ಲಿಕ್ ಆನ್ ಎಂಟರ್. ಸೊ ಆಟೋಮೆಟಿಕಲಿ 5,000 ಅಮೌಂಟ್ ತೊಗೊಳುತ್ತೆ. ತೊಗೊಂಡ್ಮೇಲೆ ಕಾಸ್ಟ್ ಸೆಂಟರ್ ಹಾಕ್ಬಿಟ್ಟು ಪೇಮೆಂಟು ಪ್ರೊಸೆಸ್ ಮಾಡಬೇಕು. ಡಾಕ್ಯುಮೆಂಟ್, ಸ್ಟಿಮ್ಯುಲೇಟ್, ಪೋಸ್ಟ್. ಓಕೆ, ಸೊ ಇವಾಗ ಇಲ್ಲಿ ರಿಫ್ರೆಶ್ ಮಾಡಿ. ಸೊ ಗೋ ಟು ಲಿಸ್ಟ್, ರಿಫ್ರೆಶ್. ಸಿ ಎಲ್ಲ ಐಟಮ್ಸು ಕ್ಲಿಯರ್ ಆಯಿತು. ಸೊ ಇಲ್ಲಿ ನಿಮಗೆ ಕರೆಕ್ಟಾಗಿ ಎರಡು ಡಾಕ್ಯುಮೆಂಟ್ ಪಾರ್ಷಲ್ಲು 5,000. ಸೊ ಇನ್ನೊಂದು ಕ್ಲಿಯರ್ ಡಾಕ್ಯುಮೆಂಟು. ಸೊ ಇದು ಬಂದ್ಬಿಟ್ಟು ಪೇಮೆಂಟ್ ಡಾಕ್ಯುಮೆಂಟ್, ಇದು ಇನ್ವಾಯ್ಸ್ ಡಾಕ್ಯುಮೆಂಟ್. ಸೊ ಇದು ಅರ್ಥ ಆಯ್ತಲ್ಲ? ಅದರಲ್ಲಿ ಏನೋ ಡೌಟ್ಸ್ ಇದೆಯಾ? ಪಾರ್ಷಲ್ ಕ್ಲಿಯರಿಂಗ್ ಹೆಂಗ್ ಮಾಡೋದು, ಸೊ ಫುಲ್ ಕಂಪ್ಲೀಟ್ ಕ್ಲಿಯರಿಂಗ್ ಹೆಂಗ್ ಮಾಡೋದು ಅಂತ ಅರ್ಥ ಸರ್, ಆಯ್ತು. ಇವಾಗ ಟ್ಯಾಕ್ಸ್ ನಾವು ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಇಲ್ಲಿ ಟ್ಯಾಕ್ಸ್ ಅಮೌಂಟ್ ತೋರಿಸುತ್ತಾ, ಇಲ್ಲಾಂದ್ರೆ ಬರೀ ವಿತೌಟ್ ಟ್ಯಾಕ್ಸ್ ಅಮೌಂಟ್ ತೋರಿಸುತ್ತಾ? ಇದು ತೋರಿಸ್ತಿದೆಯಲ್ಲ ಟ್ಯಾಕ್ಸ್ ಅಮೌಂಟ್ ಅಲ್ವಾ? ನಾವು 1 lakh ತೊಗೊಂಡಿದ್ದು 18,000 ಟ್ಯಾಕ್ಸ್ ಅಮೌಂಟೇ ತೋರಿಸ್ತಿದೆಯಲ್ಲ. ಓಕೆ, ನಾವು ಇವಾಗ ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ ಮಾಡಿದ್ದೀವಿ. ನೀವು ಇದನ್ನೇ ಸೇಮ್ GL ಡಿಸ್ಪ್ಲೇ ಮಾಡಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಗೋ ಹಿಯರ್. ಗಾಟ್ ಇಟ್. ಗಾಟ್ ಇಟ್. ಸೊ FBL ಯಾ 5. You go to FBL 5, sorry FBL 3. FBL 3 ಎಂಟರ್. ಸೊ ಇಲ್ಲಿ ನೋಡಿ, ಸೊ GL ಅಕೌಂಟ್ ರಿಮೂವ್ ಮಾಡಿಬಿಡಿ. ಸೊ ಇದನ್ನ ಹಾಕಿದ್ರೆ ಎಕ್ಸಾಕ್ಟ್ಲಿ ಇದು ಓಪನ್ ಐಟಮ್ಸ್ ಎಲ್ಲ ತೋರಿಸುತ್ತೆ. ಇದನ್ನ ಹಾಕಿದ್ರೆ ಇದು ಈ GLಗೆ ಮಾತ್ರ. ಸೊ ರಿಮೂವ್ ದಿಸ್. ಸೊ ಇಲ್ಲಿ ಎಕ್ಸಿಕ್ಯೂಟ್ ಕೊಟ್ಟರೆ ಸೊ ನಿಮಗೆಲ್ಲ ತೋರಿಸುತ್ತೆ. ಸೊ ಇದು ಬಂದ್ಬಿಟ್ಟು ಅಕೌಂಟ್ಸ್ ಪೇಬಲ್, ಇದು ಇನ್ಪುಟ್ GST, ಇದು ಔಟ್ಪುಟ್ GST, GST. ಓಕೆ, ಆ್ಯಂಡ್ ಇದು ಬಂದ್ಬಿಟ್ಟು ಪರ್ಚೇಸ್ GL, ಇದು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಚಾರ್ಜಸ್ಗೆ ಯಾವ್ಯಾವ ಡಾಕ್ಯುಮೆಂಟ್ ರೈಸ್ ಮಾಡಿದ್ವಿ ಎಲ್ಲ ತೋರಿಸುತ್ತೆ. ಸೊ ಇದು ಬಂದ್ಬಿಟ್ಟು ರೆಡ್ ಕಲರ್ ತೋರಿಸ್ತಾರೆ SBI ಔಟ್ ಗೋಯಿಂಗ್, ಬಿಕಾಸ್ ಇಟ್ ಇಸ್ ಇನ್ ಔಟ್ ಗೋಯಿಂಗ್. ಸೊ ಇದು ಯಾವ ಮೇನ್ GL ಜಸ್ಟ್ ನಾಕ್ ಆಫ್ ಆಗುತ್ತೆ ಅವಾಗ ಕ್ಲಿಯರ್ ಆಗುತ್ತೆ. ಸೊ ಅಂಟಿಲ್ ಅನ್ಲೆಸ್ ಇಟ್ ವಿಲ್ ಓಪನ್. ಓಕೆ, ಸೊ ಅರ್ಥ ಆಯ್ತಲ್ಲ? ಎಸ್ ಸರ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಶೋ. ಸೊ ನಿಮಗೆ ಒಂದು ಅಡ್ವಾನ್ಸ್ ಪೇಮೆಂಟ್ ಹೇಳ್ಕೊಡ್ತೀವಿ. ಸೊ ನಾವು ಆ್ಯಕ್ಚುಲಿ ಅಡ್ವಾನ್ಸ್ ಪೇಮೆಂಟ್ಗೆ ಏನು ಕಾನ್ಫಿಗರೇಷನ್ ಮಾಡಿಲ್ಲ. ಸೊ ಐ ವಿಲ್ ಶೋ ಯು ಹೌ ವಿ ಕ್ಯಾನ್ ಡೂ ದ ಕಾನ್ಫಿಗರೇಷನ್ ಆ್ಯಂಡ್ ಅಡ್ವಾನ್ಸ್ ಪೇಮೆಂಟ್ ಯಾವ ಥರ ಮಾಡಬೇಕು ಅಂತ. ಓಕೆ, ಸೊ ನೋಡಿ, ಅಡ್ವಾನ್ಸ್ ಪೇಮೆಂಟು ಡೌನ್ ಪೇಮೆಂಟ್ ಮಾಡಬೇಕು. ಡೌನ್ ಪೇಮೆಂಟ್ ಮಾಡುವಾಗ ಸೊ ನಿಮಗೆ ಸ್ಪೆಷಲ್ GL ಇಂಡಿಕೇಟರ್ ಅಂತ ಒಂದು ಸಿನಾರಿಯೋ ಇದೆ. ಓಕೆ, ಸೊ ಸ್ಪೆಷಲ್ GL ಇಂಡಿಕೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಡೈರೆಕ್ಟ್ ಪೋಸ್ಟಿಂಗ್ ಮಾಡಲ್ಲ. ಸೊ ಇಟ್ ವಿಲ್ ಬಿ ಅನ್ ಇಂಡೈರೆಕ್ಟ್ ಪೋಸ್ಟಿಂಗ್. ಸೊ ಇಂಡೈರೆಕ್ಟ್ ಪೋಸ್ಟಿಂಗ್ ಆಗಿರೋದ್ರಿಂದ ಸೊ ನಿಮಗೆ ಫಸ್ಟು ನೀವು ಡೈರೆಕ್ಟ್ ಪೋಸ್ಟಿಂಗ್ ಮಾಡಬೇಕು ಅಂದರೆ ಇಟ್ ವಿಲ್ ಟ್ರಿಗರ್ ಟು ದ GL. ಸೊ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಸೊ ಇದು ಕಾನ್ಫಿಗರೇಷನ್ಸ್ ಇದೆ FBKP. ಓಕೆ, ಸೊ FBKPಲಿ ಏನು ಮಾಡ್ತೀವಿ ನಾವು, ಸೊ ಇಲ್ಲಿ ಸ್ಪೆಷಲ್ GLಸ್ನ ಮೇಂಟೈನ್ ಮಾಡ್ತೀವಿ. ಸ್ಪೆಷಲ್ GL ಇಂಡಿಕೇಟರ್ ಕಾಣಿಸ್ತಿದೆಯಲ್ಲ, ಸೊ ಇದರಲ್ಲಿ ನಿಮಗೆ ಕಸ್ಟಮರ್ಗೆ ಮೇಂಟೈನ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ KA ಕಸ್ಟಮರ್ ಅಡ್ವಾನ್ಸ್, ಐ ಮೀನ್ ಡೌನ್ ಪೇಮೆಂಟ್. ಓಕೆ, ಆ್ಯಂಡ್ KB ಬಂದ್ಬಿಟ್ಟು ಸೊ ಇದು ಕೂಡ ಡೌನ್ ಪೇಮೆಂಟೇ, ಬಟ್ ಫೈನಾನ್ಷಿಯಲ್ ಅಸೆಟ್ಸ್ಗೆ. ಸೊ ಇದು ಕರೆಂಟ್ ಅಸೆಟ್ಸ್ಗೆ. ಆ್ಯಂಡ್ ಇದರಲ್ಲಿ ನಿಮಗೆ ಡಿಫ್ರೆನ್ಸಸ್ ನೀವು ಬೇಕಾದರೆ ಎಕ್ಸ್ಟ್ರಾ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಓಕೆ, ಬಟ್ ನಾನು ಇವಾಗ ಒಂದು ಅಡ್ವಾನ್ಸ್ ಮಾಡ್ಕೊತಿರೋದ್ರೆ ನಾನು A ಅಂತ ತೊಗೊತೀನಿ. ಸೊ ಇದರಲ್ಲಿ ಈ ಚಾರ್ಟ್ ಆಫ್ ಅಕೌಂಟ್ಸ್ಗೆ ಒಂದು GL ಅಸೈನ್ ಮಾಡ್ತೀನಿ. ಸೊ ರೀಕನ್ಸಿಲೇಷನ್ GL.
ಸೊ ನಾವು ಅಡ್ವಾನ್ಸ್ಗೆ ಏನಾದರೂ ರೀಕನ್ಸಿಲೇಷನ್ ಜಿ ಎಲ್ ಮಾಡಿದ್ವಾ ಕ್ರಿಯೇಟು? ಸೊ ಲೆಟ್ ಮಿ ಚೆಕ್. ಸೊ ಜಿ ಎಲ್ ಕ್ರಿಯೇಟ್ ಮಾಡಿದರೆ ಸೊ ಆ ಜಿ ಎಲ್ನ ತೊಗೋಬೇಕು. ಸೊ ಅಡ್ವಾನ್ಸ್ ವಿಲ್ ಬಿ ಕರೆಂಟ್ ಅಸೆಟ್ಸ್, ರೈಟ್? ಸೊ ಅಡ್ವಾನ್ಸ್ ಏನಾದ್ರು ಪೇಮೆಂಟ್ ಮಾಡಿದ್ರೆ ಸಾರಿ, ಸೊ ಅದು ಇವಾಗಿಲ್ಲ. ಓಕೆ, ಸೊ ನಾವು ಅದನ್ನ ಒಂದು ಜಿ ಎಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಅಡ್ವಾನ್ಸ್ಗೆ ವೆಂಡರ್ಗೆ ಮಾಡೋದ್ರಿಂದ ಸೊ ಇಟ್ ವಿಲ್ ಬಿ ಆನ್ ಕರೆಂಟ್ ಅಸೆಟ್. ಓಕೆ, ಸೊ ಇಫ್ ಯು ಕ್ರಿಯೇಟ್ ಅಡ್ವಾನ್ಸ್ ಜಿ ಎಲ್, go to create. I will create one GL for advance. I will take 4 0 0 0 10. I will take. Okay, so GL type, so it will be a balance sheet, current assets. So this is a vendor down payment. Okay, take it, go to control data. ಸೊ ಇಲ್ಲಿ ನೋಡಿ, ಇಲ್ಲಿ ರೀಕನ್ಸಿಲೇಷನ್ ಜಿ ಎಲ್ ತೊಗೊಬೇಕು ವೆಂಡರ್ದು. ಓಕೆ, ಸೊ ವೆಂಡರ್ ರೀಕನ್ಸಿಲೇಷನ್ ಜಿ ಎಲ್ ತೊಗೊಂಡು ಅಸೈನ್ ಮಾಡಬೇಕು. ಓಕೆ, ಸೊ ವಿಲ್ ಗೋ ಟು ದಿಸ್, ಸೆಲೆಕ್ಟ್ ಎ ರೀಕನ್ಸಿಲೇಷನ್. ಸೊ ರೀಕನ್ಸಿಲೇಷನ್ ಅಕೌಂಟ್, ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ reconciliation field status group. Okay, so we have to create one field status group for reconciliation account. Okay, so let me create now. Go to OB, go to OB T3. Sorry. This is I think OB. Sir, OBC4. Yes, correct. So T8. ಸೊ T8 ಇಲ್ಲಿ ನಾವು ಯಾವ ಗ್ರೂಪ್ ಡಿಫೈನ್ ಮಾಡಿದ್ದೀವಲ್ಲ, ಸೊ ಸೇಮ್ ವೇ ವಿ ಹ್ಯಾವ್ ಟು ಮೇಂಟೈನ್ ಒನ್ ಮೋರ್ ಗ್ರೂಪ್. ಸೊ T8 12ವರೆಗೂ ಮಾಡಿದ್ವಲ್ವ, ಸೊ 13 ಹಾಕೋಣ. ಸೊ ರೀಕನ್ಸಿಲೇಷನ್ ಅಕೌಂಟ್ಸ್, reconciliation account into elements. Set. Go back. Close this. Now go to FS00. Select 13 reconciliation account. So now I will set. ಸೊ ಇವಾಗ ಸೇವ್ ಮಾಡಿ. ಸೊ ಇವಾಗ ನಮಗೆ ಎರಡು ರೀಕನ್ಸಿಲೇಷನ್, ಒಂದು ಸ್ಪೆಷಲ್ ಜಿ ಎಲ್ ಬೇಕು, ಇನ್ನೊಂದು ರೀಕನ್ಸಿಲೇಷನ್ ಅಕೌಂಟ್ ಬೇಕು. ಓಕೆ, ಸೊ ಸ್ಪೆಷಲ್ ಜಿ ಎಲ್ ಅಕೌಂಟ್ ಆ್ಯಂಡ್ ರೀಕನ್ಸಿಲೇಷನ್ ಅಕೌಂಟ್ ಎರಡು ಅಕೌಂಟ್ನ ಮೇಂಟೈನ್ ಮಾಡಬೇಕು ನಾವು. ಸೊ ಒಂದು ಬಂದ್ಬಿಟ್ಟು ನಿಮಗೆ ಡೌನ್ ಪೇಮೆಂಟ್ಗೆ, ಸೊ ಇನ್ನೊಂದು ಅಕೌಂಟ್ಸ್ ಪೇಯಬಲ್. ಸೊ ನಮಗೆ ಆಲ್ರೆಡಿ ಅಕೌಂಟ್ಸ್ ಪೇಯಬಲ್ ಇದೆಯಲ್ಲ, ಸೊ ವೇರ್ ಇಟ್ ಈಸ್ ಲಯಬಿಲಿಟಿ. ಓಕೆ, ಸೊ ಅಕೌಂಟ್ಸ್ ಪೇಯಬಲ್ಗೆ 1404 then special GL is, what is the special GL? 400010 40010. Okay, so enter, save it, so save it. I will go back now, go back. ಸೊ ಒಂದಷ್ಟು ಮೇಂಟೈನ್ ಮಾಡಿದ್ದೀನಿ. ಸೊ ಈ ಥರ ಕಾನ್ಫಿಗರೇಷನ್ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ. ಓಕೆ, ಸೊ ಇವಾಗ ಡೌನ್ ಪೇಮೆಂಟಲ್ಲಿ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಡಾಕ್ಯುಮೆಂಟ್ ಟೆಕ್ಸ್ಟ್ ಇವಾಗ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾ ಇದ್ದೀನಲ್ವ ನಾನು. ಸೊ ಡೌನ್ ಪೇಮೆಂಟ್ ಅಂತ ಹಾಕ್ತೀನಿ, ಡೌನ್ ಪೇಮೆಂಟ್ ಟು ವೆಂಡರ್. ಓಕೆ, ಸೊ ನೆಕ್ಸ್ಟ್ ವೆಂಡರ್ ಅಕೌಂಟ್. ಸೊ 45000, ರೈಟ್? ಸೊ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಎ ಹಾಕಬೇಕು, ಬಿಕಾಸ್ ವಿ ಹ್ಯಾವ್ ಕ್ರಿಯೇಟೆಡ್, ವಿ ಹ್ಯಾವ್ ಅಸೈನ್ ದ ಸ್ಪೆಷಲ್ ಜಿ ಎಲ್ account to A, right? So click on enter. New special GL account is
Sir KP. Maintain, no? Let me go back and run. Okay, so dash 47. Document date. So down payment. Okay, enter. Special indicator F. One second. Let me check the special indicator F what it is exactly. So BKP. Go to the special GL and F. Oh no. Exact for print request. Account special GLL ಮೇಲೆ sir. Sorry. ಏನು ಹೇಳಿದ್ರಿ? ಏನಿಲ್ಲ ಸರ್. ಸ್ಪೆಷಲ್ ಜಿಎಲ್ ಎಫ್ ಪ್ರಿಂಟ್ ರಿಕ್ವೆಸ್ಟ್ ಅಂತ ಇದೆ, ನೇಮು ಮತ್ತೆ ಡೌನ್ ಪೇಮೆಂಟ್ ರಿಕ್ವೆಸ್ಟ್ ಅಂತ ಇದೆ. No. This is for the customer. D means customer. Okay, so we have to create for vendor. Okay. So that is the reason. So in FBKP, actually my keyboard page down is not working. So if you click on page down, it will go to next sheet. Okay, or else you have to open OBX3, I think so. XR. No, XR is for only for the customer. This is for only the special GL indicators. For vendor, OBQs. Let's go to YR. Yes, so OYR ನೋಡಿ KFಗೆ ಪೇಮೆಂಟ್ ಡೌನ್ ಪೇಮೆಂಟ್ ರಿಕ್ವೆಸ್ಟ್ಗೆ ಇದಿದೆ ಎಫ್. ಓಕೆ, ಸೊ ಅದು ಎಫ್ ತೊಗೊತಾ ಇದೆ. ಸೊ ಇಲ್ಲಿ ಅಸೈನ್ ಮಾಡಬೇಡ. ಸೊ ಇಲ್ಲಿ ಅಸೈನ್ ಮಾಡೋದಕ್ಕೆ ನಮಗೆ ತೋರಿಸಲ್ಲ, ಎಫ್ ಬಿ ಕೆ ಪಿಲೇ ಮಾಡಬೇಕು. ಬಟ್ ಎಫ್ ಬಿ ಕೆ ಪಿಲಿ ನೋಡಿದ್ರೆ ಪೇಡ್ ಡೌನ್ ವರ್ಕ್ ಆಗ್ತಾಯಿಲ್ಲ. ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಕ್ರಿಯೇಟ್ ನ್ಯೂ ನಾಟ್ ವರ್ಕ್. If you click on paid down now, so it will go to next page. Let me try. Yeah, it's right. Okay, good. So here I have to maintain. So now the same social GL indicator set. So I have to take F now. F. ಏನು ಕೊಡಕ್ಕಾಗ್ತಾಯಿಲ್ಲ. ಒಂದು ಸೆಕೆಂಡ್. Let me try this 47.
vendor account. It's working. Yeah. Okay, so it's working with A only. Okay. So now I am going to pay 10,000 rupees advance. Okay. So D dot also I will give today's date. Means it will be due for the from today's date. If they are not giving it. Okay. So 2026. Okay. ಸೊ ನೋಡಿ ಈ ಥರ ಡ್ಯೂ ಡೇಟು ನಿಮ್ಗೆ ಇನ್ವಾಯ್ಸ್ ರೈಸ್ ಮಾಡೋಗ್ಲೂ ಕೂಡ ಇರುತ್ತೆ ನಿಮಗೆ ಡ್ಯೂ ಡೇಟ್. ಓಕೆ. ಸೊ ಅಲ್ಲೂ ಕೂಡ ನೀವು ಮೇಂಟೈನ್ ಮಾಡ್ಬೋದು ಡ್ಯೂ ಡೇಟ್ ಕೇಳಿದ್ರಲ್ಲ. ಸೊ ನೆಕ್ಸ್ಟ್ 1010. ಸೊ ನೆಕ್ಸ್ಟ್ ಐ ವಿಲ್ ಮೇಂಟೈನ್ advance payment, okay, or else down payment. Okay, so down payment. Okay, so next click on document. Document post. So it has been posted. Okay, so ಇವಾಗ ನಾವು ಮತ್ತೆ ವೆಂಡರ್ ಐಟಮ್ಸ್ ಹೋಗೋಣ. ಸೊ ಇದೆಲ್ಲ ಕ್ಲಿಯರ್ ಇತ್ತಲ್ಲ, ಇವಾಗ ಮತ್ತೆ ರಿಫ್ರೆಶ್. ವಿಲ್ ಗೋ ಬ್ಯಾಕ್ ಆಲ್ ಐಟಮ್ಸ್. ಸೊ ಇಲ್ಲಿ ಸ್ಪೆಷಲ್ ಜೇಲ್ ಇಂಡಿಕೇಟರ್ ಇದೆಯಲ್ಲ, ಇದನ್ನು ಎನೇಬಲ್ ಮಾಡಿ ಇವಾಗ ಎಕ್ಸಿಕ್ಯೂಟ್ ಕೊಡಬೇಕು. ಆವಾಗ ಸ್ಪೆಷಲ್ ಜೇಲ್ ಟ್ರಾನ್ಸಾಕ್ಷನ್ ಕೂಡ ಪಿಕ್ ಆಗುತ್ತೆ. ಗೋ ಬ್ಯಾಕ್. ಓಕೆ, ಡೇಟ್ 04/02/26. Let me try now. Oh, sorry. So I have created down payment request, not down payment document. Okay, that is the reason. Okay. So not an issue. The down payment request has been created. So now I will do the down payment. Wait. I will go to F-48. 1 second. F-48. Enter. So now you have to do the down payment. So document. So same vendor, special GLA and bank. So we are paying now. Okay, paying now. So vendor down payment. Enter. Amount 10,000 now. Enter. So give star automatically pick. So 1,000. So 1010 down payment and document stimulate. Okay, so this will be an entry now posted. Okay, so now you can go here and execute. So it will come. Okay, so ಇವಾಗ ವೆಂಡರ್ಗೆ ನಾವು ಏನು ಡೌನ್ ಪೇಮೆಂಟ್ ಮಾಡಿದ್ದೀವಿ, ಸೊ ಆ ಡಾಕ್ಯುಮೆಂಟ್ ನಮಗೆ ಇವಾಗ ತೋರಿಸ್ತಾ ಇದೆ. ಓಕೆನಾ. ಸೊ 10,000 ರೂಪೀಸ್ ಡೌನ್ ಪೇಮೆಂಟ್ ಮಾಡಿದ್ವಿ. ಇಟ್ಸ್ ಎ KZ ಡಾಕ್ಯುಮೆಂಟ್. ಸೊ ಎಗೇನೆಸ್ಟ್ ದಿಸ್ ನೀವು ಒಂದು ಇನ್ವಾಯ್ಸ್ ರೈಸ್ ಮಾಡಿ ನಾಕ್ ಆಫ್ ಮಾಡಬೇಕು. ಓಕೆನಾ. ಸೊ ಇವಾಗ ನಾನು FB60 ಒಂದು ಇನ್ವಾಯ್ಸ್ ರೈಸ್ ಮಾಡ್ತೀನಿ. ಸರ್ ನಾವು ಫಸ್ಟ್ ಕ್ರಿಯೇಟ್ ಮಾಡಿದ್ದು ಅದು ಡೌನ್ ಪೇಮೆಂಟ್ ಬಿಫೋರ್ ದಿಸ್. ರಿಕ್ವೆಸ್ಟ್, ಡೌನ್ ಪೇಮೆಂಟ್ ಮಾಡೋದಕ್ಕೆ. ಓಕೆ ಸೊ ಡೌನ್ ಪೇಮೆಂಟ್ ರಿಕ್ವೆಸ್ಟ್, ದಿಸ್ ಇಸ್ ದ ಡೌನ್ ಪೇಮೆಂಟ್. ಓಕೆ, ಅದು ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ರಿಕ್ವೆಸ್ಟ್ ಡಾಕ್ಯುಮೆಂಟ್ ಹೋಗ್ಬಿಡುತ್ತೆ. ಸೊ ನಾನು ಅದನ್ನೇ ಚೆಕ್ ಮಾಡಿದೆ. ಸೊ ಅದು ಡೌನ್ ಪೇಮೆಂಟ್ ರಿಕ್ವೆಸ್ಟ್. ಓಕೆ, ಸೊ ಇದು ಡೌನ್ ಪೇಮೆಂಟ್ ನಾವು ಮಾಡಿರೋದು. ಸೊ ದಟ್ ಈಸ್ ದ ರೀಸನ್. ಸೊ ಇಟ್ ಇಸ್ ನಾಟ್ ಶೋಯಿಂಗ್ ಇನ್ ವೆಂಡರ್ ಲೈನ್ ಐಟಮ್. ಅದು ಜಸ್ಟ್ ರಿಕ್ವೆಸ್ಟ್ ಆಗಿರೋದ್ರಿಂದ. ಸೊ ಅಗೈನ್ ನಾವು ಇವಾಗ ನೋಡಿ FB05 ಹೋದರೆ ನೀವು FB05. ಸರ್ ಆ ರಿಕ್ವೆಸ್ಟ್ ಕಂಪಲ್ಸರಿನಾ? ನೋ ಇಟ್ಸ್ ನಾಟ್ ಕಂಪಲ್ಸರಿ. ನಾನು ಮಿಸ್ ಆಗಿ F-48 ಹೋಗೋದು F-47 ಅಲ್ಲಿ ಮೇಂಟೈನ್ ಮಾಡಿದೆ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಅದಕ್ಕೆ ಮೇಂಟೈನ್ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆ, ಸೊ KA ಡಾಕ್ಯುಮೆಂಟ್. ಸೊ ಕ್ಲಿಯರಿಂಗ್. ಸೊ ಇಲ್ಲಿ ನೋಡಿ ಚೂಸ್, ನೀವು ಒಂದು ಇಲ್ಲಿ ಅಕೌಂಟ್ ನಂಬರ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಕ್ಲಿಕ್ ಡನ್ ಚೂಸ್ ಓಪನ್ ಐಟಮ್. ಸೊ ಇಲ್ಲಿ ನಿಮಗೆ ವೆಂಡರ್ ಅಕೌಂಟ್ ಕೇಳುತ್ತೆ. ಓಕೆ, 4500. ಸೊ ಅಕೌಂಟ್ ಟೈಪ್ K ಬಿಕಾಸ್ ವೆಂಡರ್. ಓಕೆ, ಸೊ ಇವಾಗ ವೆಂಡರ್ದು 4540 ರೈಟ್. ಐ ವಿಲ್ ಕ್ಲಿಕ್ ಆನ್ ಸ್ಪೆಷಲ್ ಜೇಲ್ ಇಂಡಿಕೇಟರ್, ಕ್ಲಿಕ್ A, ಪ್ರೊಸೆಸ್ ಓಪನ್ ಐಟಮ್. ಸೊ ಇವಾಗ ನಿಮಗೆ ಇಲ್ಲಿ ಏನು ಓಪನ್ ಐಟಮ್ ಇದೆ ಇಂಡಿಕೇಟರ್ ಅದು ತೋರಿಸ್ತಾ ಇದೆ. ಓಕೆನಾ. ಸೊ ಇದರಲ್ಲಿ ನೀವು ಮತ್ತೆ ಪಾರ್ಷಲ್ ಪೇಮೆಂಟ್ ಕ್ಲಿಯರಿಂಗ್ ಮಾಡೋದಾದ್ರೆ ಡೈರೆಕ್ಟ್ ಇಲ್ಲೇ ಪಾರ್ಷಲ್ ಪೇಮೆಂಟ್ ಕ್ಲಿಯರಿಂಗ್ ಮಾಡ್ಬೋದು, ಐ ಮೀನ್ ಇನ್ವಾಯ್ಸ್ಗೆ. ಓಕೆ, ಸೊ ಇಲ್ಲ ನೀವು ಇನ್ನೊಂದು ಇನ್ವಾಯ್ಸ್ ರೈಸ್ ಮಾಡಿ, ಸೊ ಎರಡನ್ನು ನಾಕ್ ಆಫ್ ಮಾಡ್ಬೋದು. ಸೊ ಇವಾಗ ನೋಡಿ ನಾನು ಇದು ಡೌನ್ ಪೇಮೆಂಟ್ ಅಲ್ಲ, ಸೊ ಅಲ್ಲಿ ಗೋ ಬ್ಯಾಕ್. FB60 ನಾನು ಇನ್ವಾಯ್ಸ್ ರೈಸ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ FB60
ಸೊ ಇವಾಗ 10,000 ರೈಸ್ ಮಾಡಿದ್ದೀನಲ್ವಾ, ಸೊ 10,000ಗೆ ನಾನೇನು ಮಾಡ್ತೀನಿ, ಸೊ ಅದು ಡೌನ್ ಪೇಮೆಂಟ್ ಅಲ್ವಾ, ಸೊ 1 ಲ್ಯಾಕ್ ರುಪೀಸ್ ಬೇಡ 50,000 ಅಂತ ಮಾಡೋಣ. ಸೊ 50,000 ನಾನು ಇನ್ವಾಯ್ಸ್ ರೈಸ್ ಮಾಡ್ತೀನಿ ಇವಾಗ. ಸೊ ದಿಸ್ ಇಸ್ ಅನ್ ವೆಂಡರ್ ಇನ್ವಾಯ್ಸ್. ಸೊ 50,000 rupees. So tax code I don't know not required. So okay. So profit. ಓಕೆನಾ. ಸೊ ಇವಾಗ ಸ್ಟಿಮ್ಯುಲೇಟ್ ಎಂಟರ್. ಸೊ ಇವಾಗ 50,000 ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ವಿಲ್ ಗೋ ಬ್ಯಾಕ್ ಎಕ್ಸಿಟ್. ಸೊ ನೋಡಿ ನಾನು ಇವಾಗ ಡಾಕ್ಯುಮೆಂಟ್ ಡೇಟ್ ಹಾಕ್ತೀನಿ, KL ಹಾಕ್ತೀನಿ ಟೈಪ್ ಆ್ಯಂಡ್ ಪೇಮೆಂಟ್ ಅಂತ ಹಾಕೋಣ, ವೆಂಡರ್ ಪೇಮೆಂಟ್ ಅಂತ, ಔಟ್ ಗೋಯಿಂಗ್. ಓಕೆ, ಸೊ ಔಟ್ ಗೋಯಿಂಗ್ ಹಾಕಿದ್ರೆ ಮಾತ್ರ ನಿಮ್ಗೆ ತೋರಿಸೋದು. ಇನ್ಕಮಿಂಗ್ ಹಾಕಿದ್ದಕ್ಕೆ ಡಿ ಬಂದಿತ್ತು, ಇವಾಗ ಔಟ್ ಗೋಯಿಂಗ್ ಹಾಕ್ಬಿಟ್ಟು ಎಂಟರ್ ಕೊಟ್ಟರೆ ನಿಮ್ಗೆ ಡೈರೆಕ್ಟ್ಲಿ ಕೇನೇ ತೋರಿಸುತ್ತೆ. ಓಕೆ, ಚೂಸ್ ಓಪನ್ ಐಟಮ್ಸ್. ಸೊ ಇಲ್ಲಿ ವೆಂಡರ್ ಕೆ ತಗೋಬಿಡ್ತಲ್ಲ. ಓಕೆ, ಸ್ವಲ್ಪ ಚೇಂಜಸ್. ಸೊ ಇವಾಗ ನೋಡಿ, ಇವಾಗ ನಾನಿಲ್ಲಿ ಸ್ಪೆಷಲ್ ಸೇಲ್ ಇಂಡಿಕೇಟರ್ ಏನೂ ಮೇಂಟೈನ್ ಮಾಡಿಲ್ಲ. ಸೊ ಅಲ್ಲಿ ಕ್ಲಿಕ್ ಆನ್ ಪ್ರೋಸೆಸ್ ಓಪನ್ ಐಟಮ್ಸ್. ಸೊ ಇವಾಗ 50,000 ತೋರಿಸ್ತಾ ಇದೆ. ನಿಮಗೆ ಸ್ಪೆಷಲ್ ಸೇಲ್ ಇಂಡಿಕೇಟರ್ ಏನು ತೋರಿಸ್ತಾ ಇಲ್ಲ, ಕರೆಕ್ಟಾ? ಸೊ ನೋಡಿ ಯಾವಾಗಲೂ ತೋರಿಸ್ತಾ ಇದೆ ನಮಗೆ. ಸೊ ನಾವು ಐ ವಿಲ್ ಗೋ ಬ್ಯಾಕ್ and I will maintain the special sale indicator. Let me maintain. Okay. So ಇಲ್ಲಿ ಸ್ಪೆಷಲ್ ಸೇಲ್ ಇಂಡಿಕೇಟರ್ ಹಾಕಿದ್ರೆ ಏನ ಅಕೌಂಟ್ಸ್ ಪ್ರೋಸೆಸ್ ಓಪನ್ ಐಟಮ್, ಪ್ರೋಸೆಸ್ ಓಪನ್ ಐಟಮ್ ನೋಡಿ, ಇವಾಗ 2 ಐಟಮ್ ತೋರಿಸ್ತಾ ಇದೆ, ರೈಟ್? ಸೊ ಇವಾಗ ನೀವು ನೋಡ್ಬೋದು, ಸೊ ಇಲ್ಲಿ 50,000 ಇದೆ, ಕೆಳಗಡೆ 10,000 ಇದೆ, ಬಟ್ ಅಸೈನ್ಡ್ ಅಮೌಂಟ್ ನಮಗೆ 40,000 ತೋರಿಸ್ತಾ ಇದೆ. ಸೊ ಏನಕ್ಕೆ ಅಂದರೆ ನಾವು ಆಲ್ರೆಡಿ 10,000 ಡೌನ್ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ ವೆಂಡರ್ಗೆ. ಸೊ ಎಗೇನೆಸ್ಟ್ ದಟ್ ನಾವು ಏನು ಮಾಡ್ತಿದ್ದೀವಿ, ಇವಾಗ ಇನ್ವಾಯ್ಸ್ ರೈಸ್ ಮಾಡ್ತಾ ಇದ್ದೀವಿ 50,000, ರೈಟ್? ಸೊ ಇವಾಗ ನೀವು ಏನು ಮಾಡಬೇಕು, ಪೇಮೆಂಟ್ ಮಾಡಬೇಕು ಅಂದಾಗ ಈಗ ಜಸ್ಟ್ ಕ್ಲಿಕ್ ಆನ್ ಚಾರ್ಟ್ ಆಫ್ ಡಿಫರೆನ್ಸ್. ಓಕೆ, ಸಾರಿ, one second. Yet where we have to maintain a bank account, no, we have not maintained, so I will maintain the bank GL. First I will go back, I will choose open item, so we'll go back. So bank account ಮಾಡೋಣ. ಸೊ ಬ್ಯಾಂಕ್ ಹೋಗ್ಬಿಟ್ಟು 8001 ಅಲ್ವಾ, ಎಂಟರ್. ಸೊ ಗಿವ್ ಸ್ಟಾರ್, will maintain cost center, enter and document ಸ್ಟಿಮ್ಯುಲೇಟ್. ಸೊ ನೋಡಿ ಇವಾಗ ಎಂಟ್ರಿ ಬಂದ್ಬಿಟ್ಟು ಸೊ ಈ ಥರ ಟ್ರಿಗರ್ ಆಗುತ್ತೆ. ಸೊ ಏನಕ್ಕೆ ಅಂದರೆ ಇವಾಗ ಆಲ್ರೆಡಿ 50,000 ನಾವು ಇನ್ವೆಸ್ಟ್ ರೈಸ್ ಮಾಡ್ತಾ ಇದ್ವಿ, ನಾವು 40,000 ಮಾತ್ರ ಪೇ ಮಾಡ್ತಾ ಇದ್ವಿ, 10,000 ಅದು ಆಟೋಮೆಟಿಕ್ ಮೈನಸ್ ಆಗುತ್ತೆ ಬಿಕಾಸ್ ಇಸ್ ಆಲ್ರೆಡಿ ಪೇ. ಸೊ ಇಫ್ ಯು ಪೋಸ್ಟ್ ನಾವು ಇವಾಗ ಪೋಸ್ಟ್ ಮಾಡಿದ್ರೆ ಇಲ್ಲಿ ಏನಿದೆ ಇಟ್ ವಿಲ್ ಗೆಟ್ ಕ್ಲಿಯರ್. ಸೊ ಇವಾಗ ಇನ್ವೆಸ್ಟ್ ಜೊತೆ ನಾಕ್ ಆಫ್ ಆಗೋಯ್ತು 50,000 ಆ್ಯಂಡ್ 10,000. ಸೊ ಅರ್ಥ ಆಯ್ತಾ? ಸೊ ಏನಾದ್ರು ಡೌಟ್ಸ್ ಇದೆಯಾ ಅದರಲ್ಲಿ? ಸೊ ಎಂಡ್ ಆಫ್ ಪೇಮೆಂಟ್ ಪೋಸ್ಟ್ ಮಾಡೋದು, ಆ್ಯಂಡ್ ದೆನ್ ಇನ್ವಾಯ್ಸ್ ಪೋಸ್ಟ್ ಮಾಡೋದು, ಪಾರ್ಷಿಯಲ್ ಕ್ಲಿಯರಿಂಗ್ ಮಾಡೋದು. Sir, it is not showing 40,000, sir. 40,000, 10,000 ಎರಡು ತೋರಿಸ್ಬೇಕಲ್ವಾ? ನೋ, ಇವಾಗ 50,000 ಅಗೇನೆಸ್ಟ್ ಅಲ್ಲ ನಾವು ರೈಸ್ ಮಾಡಿದ್ದು. ಸೊ ಲೆಟ್ ಮಿ ಗೋ ಬ್ಯಾಕ್. ಸೊ ಐ ಥಿಂಕ್ ಐ ಹ್ಯಾವ್ ಟು ಕ್ಲಿಕ್ ಆನ್ one second. I will show you. ಸೊ ನಾವು ಕೆ ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ವಲ್ಲ, ಸೊ ಕೆ ಡಾಕ್ಯುಮೆಂಟ್ ಬಂದ್ಬಿಟ್ಟು 10,000 ಪೋಸ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ KR ಡಾಕ್ಯುಮೆಂಟ್ ಇನ್ವಾಯ್ಸು ಆಟೋಮೆಟಿಕ್ಕಾಗಿ ನಾಕ್ ಆಫ್ ಆಗಿದೆ. ಸೊ ಇನ್ ಬಿಟ್ವೀನ್ ದಿಸ್, ಸೊ ಇದು ನೋಡಿ ಇದು 50,000, ಸೊ ಇದು ನಾವು ಇನ್ನೊಂದು 10,000 ನಾಕ್ ಆಫ್ ಆಗಿರೋದು. ಒಂದು ಸ್ಕ್ಯಾನ್, ಲೆಟ್ ಮೀ ಶೋ ಯು ದ ಸ್ಪೆಷಲ್ ಸೇಲ್ ಇಂಡಿಕೇಟರ್. ಸಿ ಇಲ್ಲಿ, ಸೊ ಇಲ್ಲಿ 10,000 ಕೆ ಡಾಕ್ಯುಮೆಂಟ್ ಜೊತೆ ಆಗಿರೋದು. ಸೊ ಈ 10,000 ಬಂದ್ಬಿಟ್ಟು ನಿಮಗೆ KZ ಪೇಮೆಂಟ್ ಡಾಕ್ಯುಮೆಂಟ್ ಜೊತೆ ಆಗಿರೋದು. ಓಕೆ, ಸೊ 50,000ಅಲ್ಲಿ ನಾವು ಪೇ ಮಾಡಿರೋದು 40,000, KR 50. ಸೊ ಈ 50,000 ಏನಾಗಿದೆ ಈ ಡಾಕ್ಯುಮೆಂಟು ಇಲ್ಲಿ ನೋಡ್ಬೋದು ನೀವು, ಕ್ಲಿಯರಿಂಗ್ ಡಾಕ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ.
ಸೊ ಈ ಡಾಕ್ಯುಮೆಂಟ್ ಬಂದ್ಬಿಟ್ಟು ಇದ್ರ ಜೊತೆ ಕ್ಲಿಯರ್ ಆಗಿದೆ. ಸೊ ಇದು ಸೇಮ್, ಇದು ಸೇಮ್, ಇದು ಸೇಮ್. ಸೊ ಇವಿಷ್ಟು 4 ಡಾಕ್ಯುಮೆಂಟು ಸೊ ಒಂದೇ ಡಾಕ್ಯುಮೆಂಟ್ ಜೊತೆ ಕ್ಲಿಯರ್ ಆಗಿರೋದು. ಸೊ KZ ಡಾಕ್ಯುಮೆಂಟ್ ಜೊತೆ. ಸೊ ನಾವು ಪೋಸ್ಟ್ ಮಾಡುವಾಗ 40,000 ಪ್ಲಸ್ 10,000 ಪೋಸ್ಟ್ ಆಗಿರೋದು, ಅಂದರೆ 50,000 ಅಗೇನೆಸ್ಟ್ ದ ಬ್ಯಾಂಕ್. ಸೊ ನೀವು ಬ್ಯಾಂಕ್ ಜೈಲ್ಗೆ ಹೋದರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇವಾಗ ನೋಡಿ ಬ್ಯಾಂಕಲ್ಲಿ ತೋರಿಸ್ತೀನಿ ನೋಡಿ, ನೀವು ಕೇಳಿದ್ರಲ್ಲ ಆಗುತ್ತೆ 40,000 ಬ್ಯಾಂಕ್. ಸೊ ಇಯರ್ ಐ ವಿಲ್ ರಿಫ್ರೆಶ್. 1 ಸೆಕೆಂಡ್, ಫಸ್ಟ್ ಐ ವಿಲ್ ಸ್ಕ್ರೋಲ್ ಡೌನ್, ಐ ವಿಲ್ ಶೋ ಯು. ಸೊ ನೋಡಿ, ಸೊ ಇವಾಗ ಬ್ಯಾಂಕಲ್ಲಿ ನಿಮಗೆ ಏನಿಲ್ಲ ಅಲ್ವಾ, ಸೊ ಐ ವಿಲ್ ರಿಫ್ರೆಶ್. ಸೊ ಇವಾಗ ನೋಡಿ ಬ್ಯಾಂಕ್ದು ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಬ್ಯಾಂಕಲ್ಲಿ ನೋಡಿ 40,000 ಇದೆಯಾ ಅಂತ. ಕರೆಕ್ಟ್. ಸೊ 40,000 ಇದೆ ಅಲ್ವಾ. ಸೊ ನೀವು ಬಟ್ ಅಲ್ಲಿ ಎಂಟ್ರಿ 50,000 ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಶೋ 10,000 and 40,000. No. Here what will happen, see, you have to open this document. 1 second, I will open this document. I will show you the entry now. See the entry, Yeah. Got it. right? So ಈ ತರ entry trigger ಆಗುತ್ತೆ. ಸೊ ನೀವು ಕ್ಲಿಯರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದ್ರೆ ಮಾತ್ರ ದಿಸ್ ಇಸ್ ದ ಕ್ಲಿಯರ್ ಡಾಕ್ಯುಮೆಂಟ್. ಓಕೆ, ಸೊ ನಾವು ಚೆಕ್ ಮಾಡ್ತಾ ಇರೋದು ಇಲ್ಲಿ ಫಸ್ಟ್ 10,000 ಕ್ಲಿಯರ್ ಆಗಿರೋದಕ್ಕೆ ಮಾತ್ರ ಇಟ್ ಇಸ್ ಶೋಯಿಂಗ್ ದ 10 ಸೆಪರೇಟ್. this is invoice document and this is payment document. This is completely okay, different. got it. So this one is Yeah, completely different. Yeah. This is not completely this 5,000. So this document is there now. So this one is the main document which we paid the advance. KZ. Okay. So what we did, we have knock off with this invoice 50,000. Okay. ಸೊ ಮತ್ತೆ ಏನೋ ಡೌಟ್ಸ್ ಇದೆಯಾ? ಓಕೆ, ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತಂದರೆ ಸೊ ನೋ ಇಶ್ಯೂ. ನೀವು ಪ್ರಾಕ್ಟೀಸ್ ಮಾಡಿ. ಸೊ ಏನಕ್ಕೆ ಅಂದರೆ ಇದು ಪಾರ್ಷಲ್ ಪೇಮೆಂಟ್ ಕ್ಲಿಯರಿಂಗು, ಅಡ್ವಾನ್ಸ್ದು, ಸೊ ಇದೆಲ್ಲ ಪ್ರಾಪರಾಗಿ ಗೊತ್ತಿರಬೇಕು. ಏನಕ್ಕೆ ನಾವು ಬಿಸ್ನೆಸ್ಗೆ ಏನು ಮಾಡ್ತೀವಿ, ನಾವು ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ತೀವಿ ಬಿಸ್ನೆಸ್ ಯೂಸರ್ಸ್ಗೆ. ಓಕೆ, ಸೊ ಅವಾಗ ಇದೆಲ್ಲ ಬೇಕಾಗುತ್ತೆ ನಿಮಗೆ. ಓಕೆ, ಸೊ ಬಿಸ್ನೆಸ್ ಯೂಸರ್ಸ್ಗೆ ಏನು ಮಾಡ್ತೀವಿ, ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ, ಸೊ ಆ ಡಾಕ್ಯುಮೆಂಟ್ಸ್ನ ಸೊ ನಾವು ಅವ್ರಿಗೆ ಅಪ್ರೂವಲ್ಸ್ಗೆ ಆಗಿರ್ಬೋದು ಅಥವಾ ಅವ್ರ ಪ್ರೋಸೆಸ್ ಆಫ್ ಸಿನೋರಿಯಸ್ ಯಾವ ಥರ ವರ್ಕ್ ಆಗುತ್ತೆ, ಆ್ಯಂಡ್ ದೆನ್ ನಾವು ಅವರಿಗೆಲ್ಲ ಪ್ರಾಪರ್ ಡಾಕ್ಯುಮೆಂಟೇಷನ್ ಕೊಟ್ಟರೆ ಅವರು ಯೂಸರ್ಸ್ ನಿಮಗೆ ಅಪ್ರೂವಲ್ಸ್ ಕೊಡೋದು. ಸೊ ಎಲ್ಲ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಓಕೆ, ಸೊ ಅದಕ್ಕೋಸ್ಕರ. ಸೊ ಏನಾದ್ರು ಡೌಟ್ಸ್ ಇದೆಯಾ ಅದರಲ್ಲಿ? ಓಕೆ, ಸೊ ನೀವು ಕೂಡ BP ಕಾನ್ಫಿಗರೇಷನ್ ಮಾಡಿ, ಪೋಸ್ಟಿಂಗ್ಸ್ ಮಾಡಿ. ನಾಳೆ ನಾನು APP ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ APP ಕಾನ್ಫಿಗರೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಫಿಗರೇಷನ್. ಓಕೆ, ಸೊ ಮಿಸ್ ಮಾಡ್ಕೋಬೇಡಿ ನಾಳೆ ಕ್ಲಾಸು. ಸೊ APP ಕಾನ್ಫಿಗರೇಷನ್ಸ್ ಇರುತ್ತೆ. ಸೊ ಬೇರೆ ಸೇಮ್ ಥಿಂಗ್ ಇವನ್ ಫಾರ್ ದ ಕಸ್ಟಮರ್ಸ್ ಅಷ್ಟೇ ಅಲ್ವಾ ಸರ್? Same, but T code will be different. FB70 and F-2080, F-28 and F-27. That's it. Okay. The T code you can get in Google version. Okay. Yeah. Okay, sir. Okay, then. So if you guys don't have any doubts, then we can close the call. Okay, so I will upload the video. So practice ಮಾಡಿ, and moreover, please guys, dues ಇದ್ರೆ ಪೇಮೆಂಟ್ ಮಾಡಬೇಡಿ. ಸೊ ಬಿಕಾಸ್ ದಿನ ಹೇಳಿಸ್ಕೋಬೇಡಿ ಅವ್ರ ಹತ್ರ. ಬಿಕಾಸ್ ನೀವು ಇನ್ವೆಸ್ಟ್ ಮಾಡ್ತಿರೋ ಅಮೌಂಟ್ ನಿಮ್ಗೆ ಬರ್ತಾ ಇರುತ್ತೆ, ನಿಮಗೂ ಅದು ಗೊತ್ತಿರುತ್ತೆ. ಓಕೆ, ಸೊ ಇಲ್ಲಿಂದನೇ ನಿಮಗೆ ಮೈನ್ ಕ್ಲಾಸಸ್ ಸ್ಟಾರ್ಟ್ ಆಗೋದು. ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಹೋಗ್ತಾ ಯಾವ ಥರ ಕ್ಲಾಸಸ್ ಇರುತ್ತೆ ಅಂತ. ಸೊ ಡೋಂಟ್ ಮಿಸ್ ದ್ಯಾಟ್. ಓಕೆ.